ಗಾಳಿಗಾರಿಕೆ ಭಾಗದಲ್ಲಿ ಮಾನ್ವೇತ್ ಗಾಳಿಯಲ್ಲಿ ಮಾನ್ವೇತ್ನ ಪರಿಚಯ ಹೆಂಗೆ ಮುಟ್ಟಿದೆಲ್ಲ ಚಿನ್ನವಾಗಿತ್ತು ಮಾನ್ವೇತ್. ಈ ಬಾರಿ ಕಾದು ನೋಡುವ. ದಯವಿಟ್ಟು ಮಲ್ಲಿಕಾರ್ಜುನ ತಂಡದ ಆಟಗಾರರು. ಮಾನ್ವೇತನ ಬಲಾಢ್ಯ ದಾಳಿ. ನಮ್ಮ ನಿರ್ಣಾಯಕರ ನಿರ್ಣಯ ಏನು ಕಾದು ನೋಡುವ. ಸೂಪರ್ 5 ಅಂಕ. ಕೋಟಸ್ಮುಖನ 1 ಅಂಕ. 5-1 ಪಂದ್ಯಾಟ. 5-1 ಹೆಂಡಿನ ಸೂಪರ್ ರೈಡ್ ದಾಳಿಗಾರ ಮಾನ್ವಿ ಸೂಪರ್ ಡಕಲನಾಗಿದೆ. ಯಾರು ಬಂದ ಪ್ರತಾಪ ಶಿಷ್ಯ ಪ್ರತಾಪನ ಪಟ ಶಿಷ್ಯ ಮಾನ್ವಿತ ಸೂಪರ್ ಡಕಲನಾಗಿದೆ. 5-1 ಜಸ್ಟ್ ನಂಬರ್ 9 ಮಲ್ಲಿಕಾರ್ಜುನ ಬಾಯ್ಸ್ ಎಲ್ಲಿ ಹೋಗ್ಬೇಡಿ. ಮಾನ್ವಿತ ಸೋಪಾಟ ಕಲನಾಗಿದೆ. ಅನುಭವಿ ಆಟಗಾರರು ಅಂಕಣದ ಒಳಗಡೆ ಇದ್ದಾರೆ. ಮುಖ್ಯ ನಾವು ವಾಪಸ್ ಆತೆ. ಪಾಯಿಂಟ್ಗೆ ಮನವಿ. ಹೌದು, ಸಫಲತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ. 2-5 ಪಂದ್ಯಾಟ. ಜಸ್ಟ್ ನಂಬರ್ 9 ಹಲೋ. ಎಲ್ಲ ನೀವು ಹೇಳಬೇಕು. ದನಿಗಳು ಕಬಡ್ಡಿ 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 ನಡೀತಿದೆ. ಬಂದಿರಲ್ಲ ಬೋಳ ಹೇಳ ಬೋಳ ಬಾಲರಾಜ್ ಎಲ್ಲ ಬಂದವರು. ಪ್ರಥಮ ದಾಳಿಯಲ್ಲಿ 5 ಅಂಕಗಳ ಸಂಪಾದನೆಯನ್ನ ಹೊತ್ತು ತಂದಂತಹ ದಾಳಿಗಾರ ಈ ಬಾರಿ ಮಾನ್ವೇತ್ ಬರಲೇ ಇಲ್ಲ. ಬಾಳೆ ಒಂದೂರಿನ ಸಂಘಟಿತ ಹೋರಾಟ ಎದುರು ತನ್ನ ದಾಳಿಯನ್ನ ಅಂತ್ಯಗೊಳಿಸ್ತಾ ಇದ್ದಾನೆ. ಸರಿ ಮಾಡುತ್ತೆ 3-5 5-3 ಕಿವಿ ಕೇಳ ನಾನು ಆನೆ ಬಂದು ಕೊಂಚ ನಿಧಾನಗತಿಯಲ್ಲಿ ಪುಟಿತಾ ಇದೆ ಕೆಬಿಡಿ ಜೂನಿಯರ್. ಓಡಿಯೇ ಕಾಲೇ ಇತ್ತು.
ಕೊಂಚ ನಿಧಾನಗತಿಯಲ್ಲಿ ತನ್ನ ತಂಡಕ್ಕೆ ಚೇತರಿಕೆಯನ್ನ ನೀಡ್ತಾ ಬಂದಿರುವಂತಹ ದಾಳಿಗಾರ ಈ ಬಾರಿ ಹೋಗಲೇ ಇಲ್ಲ. 6-3. ಇದು ಯಾ ಜಂಪ್ ಕೊಟ್ಟಾಮೆ ರೈಡರ ಆಮೆ ಮಾಧವ ಸುಮ್ಮನೆ 6-4. ಆಮೆ ಹೊರಗಡೆ ಮಾತಾಡ ಆಟಗಾರ ಎದುರ್ತಾರೆ ಕಡ ಹೊರಗಡೆಯಿಂದ ಬಂದಿತ್ತು. ಒಂದು ಉತ್ತಮವಾದ ಸಂಘಟಿತ ಹೋರಾಟ. ರೈಡರ್ ರೋಡ್ ಎಂಬ ನಿರ್ಣಯ 7-4. 7-4. ಮಾನ್ವಿತನ ಪ್ರವೇಶ ಆಗ್ತಾ ಇದೆ. 7-4. ಈ ಮಧ್ಯ ದೀಪ ರೈಡರ್ಸ್ ಪಾಯಿಂಟ್ 8-4. ಒಂದು ಉತ್ತಮವಾದ ಸಂಘಟನೆ ಹೋರಾಟ, ಸಂಘಟಿತ ಹೋರಾಟ ಕಂಡು ಬರ್ತಾ ಇದೆ. ಸುಜಿತ ದೇಣಿಗೆ ಅಂಕಗಳನ್ನ ನೀಡ್ತಾ ಇದ್ದಾನೆ. ಇಲ್ಲದ ಹಿಡಿತಕ್ಕೆ ಉಚಿತ ಅಂಕಗಳನ್ನ ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾ ಇದ್ದಾನೆ. 5-8. ಮಾನ್ವಿತನ ದಾಳಿ. ಈ ಒಂದು ಪಂದ್ಯದಲ್ಲಿ 6 ಅಂಕಗಳನ್ನ ಕಲೆ ಹಾಕಿದಂತ ದಾಳಿಗಾರ ಮನ್ವಿತ. ಜಿಂಕೆಯ ನಡಿಗೆ, ಚುರುಕಿನ ಪಾದ ಚಲನೆ, ಬಂದ ಮನ್ವಿತ ಕಲ್ಲೂರಿಗೆ. ಅಮಿತ ಚೆಸ್ಟ್ ನಂಬರ್ 10 ಬೋನಸ್ ಆಗಿದೆ. ಬೋನಸ್ 6. ಸೂಪರ್ ಟಕಲ 6. 8 ಅಂಕಗಳ ಸಂಪಾದನೆಯನ್ನ ಮಾಡಿದಂತ ದಾಳಿಗಾರ ಮಾನ್ವೆ ಈ ಒಂದು ಪಂದ್ಯದಲ್ಲಿ. ದಾಳಿಯಲ್ಲಿ ಮನ್ವಿತ ಪ್ರತಾಪನ ಅಪ್ಪಟ ಶಿಷ್ಯ ಮಾನ್ವಿತನ ದಾಳಿ 11-6. ಬೋನಸ್ ಆಗಿದೆ. ಕೊಂಚ ಮಟ್ಟದಲ್ಲಿ ಪುಟಿದೇಳ್ತಾ ಇದೆ. ಕೇಳ್ಬಿಡಿ. ಬಾಳೆಹೊನ್ನೂರು 10-12. ಸೂಪರ್ ಟಕಲ ಚೆಸ್ಟ್ ನಂಬರ್ 4. ಒಂದು ಅಂಕವನ್ನ ಬಿಟ್ಕೊಡ್ತಾ ಇದ್ದಾರೆ. 13-10. ಒಂದು ದೊಡ್ಡ ಆಘಾತ ಕೆಬಿಡಿ ಬಾಳೆಹೊನ್ನೂರು ತಂಡಕ್ಕೆ. ಪ್ರಮುಖ ದಾಳಿಗಾರರನ್ನ ಕಳೆದುಕೊಂಡಂತ ಸಂಕಷ್ಟ. ಈ ಮಧ್ಯೆ ಅಂಕ ನೋಡ್ಬೇರೆ 14-10. ಈಗ ಹಾಕಿದ್ಯಾ? 14-10. ಪ್ರಥಮ ಲೋನವನ್ನ ಬಿಟ್ಟುಕೊಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದೀಪ 1+2 17-10. ಇಡಲು ಜಾಣ್ಮೆಯ ಆಟವ. ಅದೇ ಚುರುಕಿನ ಪಾದ ಚಾಲನೆ. ಆದೀಪ ಬರಲೇ ಇಲ್ಲ. 11-18. ಈಚ್ ಒನ್ ಪಾಯಿಂಟ್. 11-18. 11-18. ಇನ್ನು ಕಾಲ ಮಿಂಚಿಲ್ಲ.
ಬುದ್ಧಿವಂತರಿಗಾಗಿ ಕಬಡ್ಡಿ ಆಟ. ಕೊಪ್ಪ ಕೊನೆಯ 3 ನಿಮಿಷ 7 ಅಂಕಗಳ ಮುನ್ನಡೆಯೊಂದಿಗೆ ಟೀಮ್ ಕೊಪ್ಪ ಮಾನ್ವಿತನ ದಾಳಿ. ಸತತ 10 ಅಂಕಗಳು. ಸೂಪರ್ ಟೆನ್ ಮಾನ್ವಿತನ ದಾಳಿಯಲ್ಲಿ ಸೂಪರ್ ಟೆನ್ ಅನ್ನ ಸಂಪಾದನೆ ಮಾಡಿದಂತ ಆಟಗಾರ ಬಲಾಢ್ಯ ಹಿಡಿತಕ್ಕೆ ಬಲಿಯಾಗ್ತಾ ಇದ್ದಾರೆ. 11 20 ಬೋನಸ್ ಇದೆಯಲ್ಲ, ಬೋನಸ್ ಕೊಟ್ರು ಸಂತು ಬೋನಸ್ ಕೊಟ್ರ ಕ್ಷಮಿಸಿ 20 12 12. ಹಾ ಬೋನಸ್ ಕೊಟ್ರಲ್ಲ ಈಗ. ರೈಡರ್ ಔಟ್ ನಿರ್ಣಯ. ಕೊನೆ 2 ನಿಮಿಷ 13-20. ಪಟಾಕಿ ಶುರು ಆಯ್ತಲ್ಲಿ. 13-20. ಆನೆ ಬಂದರೆ ಇವ್ರು ಮುಟ್ಟಕ್ಕೆ ಹೋಗ್ಬಾರ್ದು ಈಗ ಬುದ್ಧಿವಂತರ ಅದು ಹೊರಗೆ ಹೊರಗೆ ಹಾಕಿದ್ರೆ ಪರವಾಗಿಲ್ಲ ಎಲ್ಲ 21-13 ಬಲಾಢ್ಯ ಹಿಡಿತ. ಪಂದ್ಯದ 80ರಷ್ಟು ಭಾಗವನ್ನ ಕೈ ಚೆಲ್ಲಿದೆ ಬಾಳೆಹೊನ್ನೂರು ತಂಡ. ಅಂತ ಟೀಮ್ ಹೊಡ್ಕೊಂಡು ಇವ್ರು ಯಾವ ಟೀಮಿಗೆ ಚೆನ್ನಾಗಿದೆ ಟೀಮ್. ಇವರು ಮಲ್ಲಿಕಾರ್ಜುನ ಹೆಂಗೆ ಮನ್ವಿತ್ ಇವ್ರ ಮೇಲೆ ಸೋತಿಲ್ಲ. ಮಾಜಿ ಆಟಗಾರ ಭಾನುಪ್ರಕಾಶ್ ಅವರು ಮತ್ತೆ ಎದೆಗಾರಿಕೆ ಸಂಖ್ಯೆ 4ರಲ್ಲಿ ಲೋಜಾ ಫಾಸ್ಟ್ ಶೂಟ್ಗೆ ಯತ್ನ. ಕೊನೆ ಏಕಮಾತ್ರ ನಿಮಿಷ ಬಾಕಿ ಉಳಿದಿದೆ. ಸೀರಿಯಸ್ ಎಲ್ಲ ಮಾತಾಡೋಣ. ಅಂಪೇರ್ ಇದ್ದಾರೆ 16-23 ಕ್ರೀಡಾ ಮನೋಭಾವದಿಂದ ಆಡಿ 16-23 ಎಷ್ಟ 16-23 16-23. ಲಾಸ್ಟ್ ಸೈಡ್ ಬಿಡಿ ಈ ಒಂದು ಪಂದ್ಯದಲ್ಲಿ 11 ಅಂಕಗಳನ್ನ ಹೊತ್ತು ತಂದಂತಹ ದಾಳಿಗಾರ ಮಾನ್ವಿತ. ಹೆಡೆಮಾಡಿದ್ದಾರೆ. 24-17 ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದೆ ಟೀಮ್ ಕೊಪ್ಪ. ದಯವಿಟ್ಟು ಕೆಬಿಡಿ ಜೂನಿಯರ್ಸ್ ತಂಡದ ಆಟಗಾರರು ಅಂಕಣದ ಒಳಗಡೆ ಇರಬೇಕು. ಕೆಬಿಡಿ ಜೂನಿಯರ್ಸ್ ತಂಡದ ಆಟಗಾರರು ಅಂಕಣದ ಒಳಗಡೆ ಇರಬೇಕು. ಮಲ್ಲಿಕಾರ್ಜುನ ಕಂಡ್ಕೊಳ್ಬೇಕು. ಮಲ್ಲಿಕಾರ್ಜುನ ಎನ್ನಾರ್ಪುರ